ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಿರೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ನರ್ಸಿಂಗ್ ಗುರು ಕನ್ನಡಕ್ಕೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾದ ವಿಷಯ ಯಾವುದಂದರೆ ಗ್ಲಾಸ್ಗೋ ಕೋಮಾ ಸ್ಕೇಲ್ ಅಥವಾ GCS ಅಂತ ಕರಿತೀವಿ. ಗ್ಲಾಸ್ಗೋ ಕೋಮಾ ಸ್ಕೇಲ್ ಈ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಇದು ನರ್ಸಿಂಗ್ ಕಾಂಪಿಟೇಟಿವ್ ಪರೀಕ್ಷೆಗಳಾದ ಏಮ್ಸ್ ಅಥವಾ RRB, KEA ಎಲ್ಲ ನರ್ಸಿಂಗ್ ಪರೀಕ್ಷೆಗಳು ಅಥವಾ INC ಪಠ್ಯಕ್ರಮದಲ್ಲಿ ಇದೊಂದು ಅತಿ ಮುಖ್ಯವಾದ ಟಾಪಿಕ್. ಬಹಳ ಸರಳವಾಗಿ ಮತ್ತು ಪ್ರಾಯೋಗಿಕವಾಗಿ ಮತ್ತು ಈಸಿಲಿ ಮೆಮೊರೈಸೇಬಲ್ ಟ್ರಿಕ್ಸ್ ಜೊತೆಗೆ ನಾನು ಇವತ್ತಿನ ವಿಡಿಯೋದಲ್ಲಿ GCS ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನು GCS ಅನ್ನು ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕೇಳ್ಬೋದು ಅಂತಂದರೆ, GCS ಲಾಂಗ್ ಫಾರ್ಮ್ ಏನು ಅಂತ ಕೇಳ್ಬೋದು, ಇಲ್ಲ GCS ಮಿನಿಮಮ್ ಸ್ಕೋರ್ ಮತ್ತು ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟು ಅಂತ ಕೇಳ್ಬೋದು. ಇಲ್ಲಾಂದರೆ GCS ಸ್ಕೋರ್ ಲೆಸ್ ದ್ಯಾನ್ 8 ಇದ್ದರೆ ಏನು ಮೀನಿಂಗು ಅಂತ ಕೇಳ್ಬೋದು. ಅಥವಾ ಒಂದು ಯಾವುದೋ ಪ್ರಾಕ್ಟಿಕಲ್ ಸಿಚುವೇಶನ್ನ ಕೊಟ್ಟು GCS ಅನ್ನು ಇಂಟರ್ಪ್ರಿಟ್ ಮಾಡಿರಿ, ಸ್ಕೋರ್ ಎಷ್ಟು ಅಂತ ಕೇಳಬಹುದು. ಅಥವಾ ಪೀಡಿಯಾಟ್ರಿಕ್ GCS ಅಥವಾ ಅಡಲ್ಟ್ GCS ನಡಬರ್ಕೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನಂತ ಕೇಳ್ಬೋದು. ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು GCS ಗ್ಲಾಸ್ಗೋ ಕೋಮಾ ಸ್ಕೇಲ್ ಅಂದ್ರೇನು, ಗ್ಲಾಸ್ಗೋ ಕೋಮಾ ಸ್ಕೇಲ್ದ ಕಾಂಪೋನೆಂಟ್ಸ್ ಯಾವುವು, ಮತ್ತು ಸ್ಕೋರನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು, ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೆಮೊರೈಸೇಬಲ್ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡ್ತಕ್ಕಂಥ ಟ್ರಿಕ್ಸ್ ಯಾವ ಅಂತ ನೋಡೋಣ. ಅಷ್ಟೇ ಅಲ್ಲದೆ ನಿಮಗೆ ಇಲ್ಲೊಂದು ಪ್ರಾಕ್ಟಿಕಲ್ ಸಿನಾರಿಯೋನ ಹೇಳ್ತೀನಿ, ಅದ್ರ ಮೇಲೆ GCS ಅನ್ನು ಯಾವ ರೀತಿ ಇಂಟರ್ಪ್ರಿಟ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಬನ್ನಿ ಮೊದಲಿಗೆ GCS ಅಂದರೆ ಏನಂತ ತಿಳ್ಕೊಳ್ಳೋಣ. GCS ಲಾಂಗ್ ಫಾರ್ಮ್ ನಾನು ಈಗಾಗಲೇ ಹೇಳಿದಂತೆ ಗ್ಲಾಸ್ಗೋ ಕೋಮಾ ಸ್ಕೇಲ್. ಗ್ಲಾಸ್ಗೋ ಕೋಮಾ ಸ್ಕೇಲ್ ಇದೊಂದು ಸ್ಕೇಲು. ಈ ಸ್ಕೇಲನ್ನು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ಒಬ್ಬ ಪೇಷಂಟ್ ಅಥವಾ ರೋಗಿಯ ನ್ಯೂರೋಲಾಜಿಕಲ್ ಅಸೆಸ್ಮೆಂಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ. ನ್ಯೂರೋಲಾಜಿಕಲ್ ಅಸೆಸ್ಮೆಂಟ್. ಗ್ಲಾಸ್ಗೋ ಕೋಮಾ ಸ್ಕೇಲ್ ಅನ್ನೋದು ಒಂದು ಸ್ಕೇಲು. ಇದನ್ನು ನಾವು ಯಾಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಒಂದು ಪೇಷಂಟ್ದು ಕಾನ್ಷಿಯಸ್ ಲೆವೆಲನ್ನು ಅಳೆಯೋ ಸಲುವಾಗಿ ಯೂಸ್ ಮಾಡ್ತೀವಿ. ಒಂದು ಪೇಷಂಟ್ದು ಕಾನ್ಷಿಯಸ್ ಲೆವೆಲ್ ಎಷ್ಟಿದೆ ಅಂತ ನೋಡೋ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ಒಂದು ನ್ಯೂರೋಲಾಜಿಕಲ್ ಅಸೆಸ್ಮೆಂಟ್ ಟೂಲ್ ಇದು. ರೋಗಿ ಎಷ್ಟು ಎಚ್ಚರದಲ್ಲಿದ್ದಾನೆ ಅನ್ನೋದನ್ನು ಈ ಸ್ಕೋರ್ ಮೂಲಕ ನಾವು ತಿಳಿಬೋದು. ಇದನ್ನು ಸಾಮಾನ್ಯವಾಗಿ ನಾವು ಯಾವಾಗ ಬಳಸ್ತೀವಿ, GCS ಅನ್ನು ಯಾವಾಗ ಬಳಸ್ತೀವಪ್ಪ ಅಂತಂದರೆ, ಹೆಡ್ ಇಂಜುರಿ ಪೇಷಂಟ್ಗಳಲ್ಲಿ ನಾವು ಇದನ್ನು ಬಳಸ್ತೀವಿ, ಅಥವಾ ಸ್ಟ್ರೋಕ್ ಪೇಷಂಟ್ಸ್ ಇರ್ತಾವಲ್ಲ ಆ ಪೇಷಂಟ್ಸ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ, ಅಥವಾ ಅನ್ಕಾನ್ಷಿಯಸ್ ಪೇಷಂಟ್ಸ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ, ಅಥವಾ ICU ಅಥವಾ ಎಮರ್ಜೆನ್ಸಿ ವಾರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಪೇಷಂಟ್ಸ್ಗಳಲ್ಲಿ ನಾವು GCS ಅನ್ನು ಮಾಡ್ತೀವಿ. ನ್ಯೂರೋಲಾಜಿಕಲ್ ಅಸೆಸ್ಮೆಂಟ್ ಯಾವ ರೀತಿ ಇದೆ, ಎಷ್ಟಿದೆ ಅಂತ ನೋಡೋ ಸಲುವಾಗಿ ಗ್ಲಾಸ್ಗೋ ಕೋಮಾ ಸ್ಕೇಲನ್ನು ಮಾಡ್ತೀವಿ. 1974ರಲ್ಲಿ 1974ರಲ್ಲಿ ಗ್ಲಾಸ್ಗೋ ಕೋಮಾ ಸ್ಕೇಲನ್ನು ಗ್ಲಾಸ್ಗೋ ಯೂನಿವರ್ಸಿಟಿಯಲ್ಲಿ ಡೆವಲಪ್ ಮಾಡಲಾಯಿತು. 1974ರಲ್ಲಿ ಗ್ಲಾಸ್ಗೋ ಯೂನಿವರ್ಸಿಟಿಯಲ್ಲಿ ಈ ಸ್ಕೇಲನ್ನು ಡೆವಲಪ್ ಮಾಡಲಾಯಿತು. ಇನ್ನು ನೆಕ್ಸ್ಟ್ ನಾವು ಕಾಂಪೋನೆಂಟ್ಸ್ ಆಫ್ GCS ನೋಡೋಣ. ಕಾಂಪೋನೆಂಟ್ಸ್ ಅಂದರೆ ಆ ಸ್ಕೇಲಲ್ಲಿ ಏನು ಬರ್ತವೆ. GCSನಲ್ಲಿ ಒಟ್ಟು 3 ಕಾಂಪೋನೆಂಟ್ಸ್ ಇದ್ದಾವೆ. ಅಂದರೆ 3 ಟೈಪ್ಸ್ ಆಫ್ ಕಂಡೀಷನ್ಸನ್ನು ನಾವು ಇಲ್ಲಿ ಚೆಕ್ ಮಾಡ್ತೀವಿ. ಯಾವಪ್ಪ ಅಂದರೆ, ಒಂದು ಐ ಓಪನಿಂಗ್, ಎರಡನೇದು ವರ್ಬಲ್ ರೆಸ್ಪಾನ್ಸ್, ಮೂರನೇದು ಮೋಟರ್ ರೆಸ್ಪಾನ್ಸ್. ಇವು 3 ಕಂಡೀಷನ್ ಮೇಲೆ ನಾವು ಸ್ಕೋರನ್ನು ತೆಗಿತೀವಿ. ಐ ಓಪನಿಂಗ್, ವರ್ಬಲ್ ರೆಸ್ಪಾನ್ಸ್, ಮೋಟರ್ ರೆಸ್ಪಾನ್ಸ್, EVM.
ಇದನ್ನೇ ನೆನಪಿಟ್ಕೊಳ್ಳಿ, ಇ ವಿ ಎಮ್. ಇ ವಿ ಎಮ್. ಇ ಅಂದರೆ ಐ ಓಪನಿಂಗ್. ಇಲ್ಲಿ ಪ್ರತಿ ಕಾಂಪೋನೆಂಟ್ಸ್ಗೂ ನಾವು ಒಂದು ಮ್ಯಾಕ್ಸಿಮಮ್ ಸ್ಕೋರ್ ಮತ್ತು ಮಿನಿಮಮ್ ಸ್ಕೋರ್ ಅಂತ ಕೊಡ್ತೀವಿ. ನಾನು ಹೇಳ್ತೀನಿ ನೆಕ್ಸ್ಟ್. ಐ ಓಪನಿಂಗಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 4. ವರ್ಬಲ್ ರೆಸ್ಪಾನ್ಸಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 5. ಇನ್ನು ಮೋಟಾರ್ ರೆಸ್ಪಾನ್ಸಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 6. ಹೀಗಾಗಿ ನಾವು ಇ ವಿ ಎಮ್ = 4, 5, 6 ಅಂತ ಇದನ್ನು ನೆಮೋನಿಕ್ ಅಂದರೆ ಶಾರ್ಟ್ ಫಾರ್ಮ್ ಮಾಡಿ ನೆನಪಿಟ್ಟು ಹೋಗ್ಬೋದು. E4 V5 ದೆನ್ M6. ಇ ವಿ ಎಮ್ = 4, 5, 6 ಅಂದರೆ ಐ ಓಪನಿಂಗ್ದು ಮ್ಯಾಕ್ಸಿಮಮ್ ಸ್ಕೋರ್ 4, ವಿದು ಮ್ಯಾಕ್ಸಿಮಮ್ ಸ್ಕೋರ್ ಅಂದರೆ ವರ್ಬಲ್ ರೆಸ್ಪಾನ್ಸ್ದು ಮ್ಯಾಕ್ಸಿಮಮ್ ಸ್ಕೋರ್ 5, ಮೋಟಾರ್ ರೆಸ್ಪಾನ್ಸ್ದು ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 6. ಇದು ನಾನೇನು ಹೇಳಿದ್ನಲ್ಲ, ಇದು ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದೇ ಬೇಸ್ ಮೇಲೆ ನೀವು ಸ್ಕೋರನ್ನು ತೆಗಿಬೋದು. ಇನ್ನು ನೆಕ್ಸ್ಟ್ ನಾವು ಫಸ್ಟ್ ಕಾಂಪೋನೆಂಟ್ ಯಾವುದು ಅಂತ ನೋಡೋಣ. ನಾನು ಈಗಾಗಲೇ ಹೇಳಿದಂತೆ ಫಸ್ಟ್ ಕಾಂಪೋನೆಂಟ್ ಐ ಓಪನಿಂಗ್ ರೆಸ್ಪಾನ್ಸ್. ಐ ಓಪನಿಂಗ್ ಯಾವ ಥರ ಇದೆ ಅಂತ. ಒಂದು ಪೇಷಂಟ್ ಇದೆ, ಆ ಪೇಷಂಟಿಗೆ ನಾವು ನೋಡಿ ಇವೆಲ್ಲ ರೆಸ್ಪಾನ್ಸ್ ಅಂತಂದರೆ ರಿಯಾಕ್ಷನ್ ಟು ಸ್ಟಿಮ್ಯುಲೈ. ನಾವು ಯಾವುದೇ ಒಂದು ಸ್ಟಿಮ್ಯುಲೈ ಅಂದರೆ ಏನಾದರೂ ಒಂದು ಪಿನ್ನನ್ನು ತೊಗೊಂಡು ಚುಚ್ಚಿದಾಗ ಅಥವಾ ಮಾತಾಡಿದಾಗ ಏನಾದರೂ ಕೇಳಿದಾಗ ಆ ರೋಗಿ ಯಾವ ಥರ ರೆಸ್ಪಾನ್ಸ್ ಕೊಡ್ತಾನಲ್ಲ ಅದ್ರ ಮೇಲೆ ಈ ಸ್ಕೋರ್ ಇದೆ. ನೋಡಿ ನಾವೀಗ ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ಇದೆ, ಅದಕ್ಕೆ ನಾನು ಕೇಳಿದೆ ಹಲೋ ನೀನು ಎಲ್ಲಿದ್ದೀಯಾ ಅಂತ, ಅಥವಾ ಯಾವುದೋ ಒಂದು ಸ್ಟಿಮ್ಯುಲೈಯಿಂದ ಅವನು ಮುಟ್ಟಿದಾಗ ಅವನು ತನ್ನಿಂದ ತಾನೇ ಸ್ವಯಂಚಾಲಿತವಾಗಿ ಕಣ್ಣನ್ನು ಓಪನ್ ಮಾಡಿದರೆ, ನೋಡಿ ನಾವು ಫಸ್ಟ್ ಕಾಂಪೋನೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬರೀ ಐ ಓಪನಿಂಗ್ ಬಗ್ಗೆ. ನಾವು ಅವನಿಗೆ ಯಾವುದೇ ಒಂದು ಸ್ಟಿಮ್ಯುಲೈ ಕೊಟ್ಟಾಗ ಅವನು ತನ್ನಷ್ಟಕ್ಕೆ ತಾನೇ ಕಣ್ಣನ್ನು ತೆರೆದ್ರೆ ಆವಾಗ ನಾವು ಸ್ಕೋರ್ 4 ಕೊಡಬೇಕು. ನಾವು ಮಾತಾಡಿದಾಗ ಕಣ್ಣನ್ನು ತೆಗೆದ್ರೆ, ಟು ಸ್ಪೀಚ್ ಮಾತಾಡಿದಾಗ ಕಣ್ಣನ್ನು ತೆಗೆದ್ರೆ ಸ್ಕೋರ್ 3 ಕೊಡಬೇಕು. ನಾವು ಏನಾದರೂ ಒಂದು ಶಾರ್ಪ್ ಆಬ್ಜೆಕ್ಟನ್ನು ತೊಗೊಂಡು ಅವನಿಗೆ ಚುಚ್ಚಿದಾಗ ಸ್ಕೋರ್ 2 ಕೊಡಬೇಕು. ನಮ್ಮ ಯಾವುದೇ ಸ್ಟಿಮ್ಯುಲೈಗೆ ಅವನು ಯಾವುದೇ ರೆಸ್ಪಾನ್ಸ್ ಕೊಡದೇ ಇದ್ದರೆ ಸ್ಕೋರ್ 1 ಕೊಡಬೇಕು. ನೆನಪಿರಲಿ, ಇಲ್ಲಿ ಸ್ಕೋರ್ ಯಾವುದೇ 0 ಇಲ್ಲ. 0 ಸ್ಕೋರು ಯಾವುದೇ ಕಾಂಪೋನೆಂಟ್ಸ್ಗೂ ಇಲ್ಲ. ಸ್ವಯಂಚಾಲಿತವಾಗಿ ಕಣ್ಣನ್ನು ತೆರೆದ್ರೆ ಸ್ಕೋರ್ 4 ಕೊಡಬೇಕು. ನಿಮ್ಮ ಮಾತಿಗೆ ಅವನು ಕಣ್ಣನ್ನು ತೆಗೆದ್ರೆ 3 ಕೊಡಬೇಕು. ಯಾವುದೇ ಒಂದು ಪೇನ್ಫುಲ್ ಸ್ಟಿಮ್ಯುಲೈಗೆ ಕಣ್ಣು ತೆಗೆದ್ರೆ 2 ಕೊಡಬೇಕು. ಯಾವುದೇ ರೆಸ್ಪಾನ್ಸು ಯಾವುದೇ ಸ್ಟಿಮ್ಯುಲೈಗೆ ಕೊಡದೇ ಇದ್ದರೆ 1 ಕೊಡಬೇಕು, 0 ಕೊಡಬಾರದು. ಇನ್ನು ಎರಡನೇ ಕಾಂಪೋನೆಂಟ್ ಬಂದ್ಬಿಟ್ಟು ವರ್ಬಲ್ ರೆಸ್ಪಾನ್ಸ್. ಏನು ವರ್ಬಲ್ ರೆಸ್ಪಾನ್ಸ್ ಅಂದರೆ, ಇದು ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಥವಾ ನಮ್ಮ ಸ್ಟಿಮ್ಯುಲೈಗೆ ರೋಗಿ ಯಾವ ರೀತಿ ಮಾತಿನ ಮೂಲಕ ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ವರ್ಬಲ್ ರೆಸ್ಪಾನ್ಸ್ ಅಂದರೆ ಮಾತಿನ ಮೂಲಕ ಪ್ರತಿಕ್ರಿಯೆಯನ್ನು ಕೊಡೋದು. ಯಾವ ರೀತಿ ಮಾತಿನ ಮೂಲಕ ರೆಸ್ಪಾಂಡನ್ನು ಮಾಡ್ತಾನೆ ಅದನ್ನು ಇಲ್ಲಿ ಚೆಕ್ ಮಾಡೋದು. ಇನ್ನು ನಮ್ಮ ಸ್ಟಿಮ್ಯುಲೈಗೆ ಅವನು ಓರಿಯೆಂಟೆಡ್ ಇದ್ದರೆ, ನೀನು ಎಲ್ಲಿದೆಯಾ ಅಂತ ಕೇಳಿದಾಗ ಅವನು ಇರ್ತಕ್ಕಂಥ ಜಾಗವನ್ನು ಕರೆಕ್ಟಾಗಿ ಹೇಳಿದರೆ ಅಥವಾ ತನ್ನ ಹೆಸರನ್ನು ಕರೆಕ್ಟಾಗಿ ಹೇಳಿದರೆ ಅವನು ಓರಿಯೆಂಟೆಡ್ ಇದ್ದಾನೆ ಅಂತ ಅರ್ಥ. ಟೈಮು ಮತ್ತು ಪ್ಲೇಸ್ಗೆ ಓರಿಯೆಂಟೆಡ್ ಇದ್ದಾನೆ ಅಂತ ಅರ್ಥ. ಕಂಪ್ಲೀಟಾಗಿ ಓರಿಯೆಂಟೆಡ್ ಇದ್ದರೆ ಸ್ಕೋರ್ 5 ಕೊಡಬೇಕು. ಕನ್ಫ್ಯೂಸ್ಡ್ ಸ್ಟೇಟಲ್ಲಿದ್ದರೆ ಅಥವಾ ನಾವು ಕೇಳಿದ ಪ್ರಶ್ನೆಗೆ ತಪ್ಪಾಗಿ ಉತ್ತರ ಕೊಡ್ತಾ ಇದ್ದರೆ ಆವಾಗ ಸ್ಕೋರ್ 4 ಕೊಡಬೇಕು. ಇನ್ನು ನಾವು ಕೇಳಿದ ಪ್ರಶ್ನೆಗಳಿಗೆ ಅಥವಾ ಸ್ಟಿಮ್ಯುಲೈಗೆ ಸರಿಯಾದ ಶಬ್ದಗಳನ್ನು ಬಳಸ್ತಿರಲಿಲ್ಲ, ಇನ್ ಅಪ್ರಾಪ್ರಿಯೇಟ್ ವರ್ಡ್ಸನ್ನು ಯೂಸ್ ಮಾಡ್ತಾ ಇದ್ದರೆ ಸ್ಕೋರ್ 3 ಕೊಡಬೇಕು. ಇನ್ನು ತಪ್ಪಾಗಿ ವರ್ಡ್ಸ್ಗಳನ್ನ ಪ್ರೊನೌನ್ಸ್ ಮಾಡ್ತಾ ಇದ್ದರೆ ಅಥವಾ ಬ ಕ ಈ ಥರ ಶಬ್ದಗಳನ್ನು ಹೇಳ್ತಾ ಇದ್ದರೆ ಸ್ಕೋರ್ 2 ಕೊಡಬೇಕು. ಇನ್ನು ನಮ್ಮ ಸ್ಟಿಮ್ಯುಲೈಗೆ ಯಾವುದೇ ರೀತಿಯ ರೆಸ್ಪಾನ್ಸನ್ನು ಕೊಡದೇ ಇದ್ದರೆ ಅದಕ್ಕೆ ಸ್ಕೋರ್ 1 ಕೊಡಬೇಕು. ಇಲ್ಲಿ ಸಹಿತ ಯಾವುದೇ ಸ್ಕೋರ್ 0 ಇಲ್ಲ, ನೆನಪಿರಬೇಕು. ಇನ್ನೊಂದು ಸಾರಿ ಹೇಳ್ತೇನೆ, ಹೆಸರು ಸಮಯ ಎಲ್ಲ ಗೊತ್ತಿದೆ ಅಂತ ಅವನು ಕರೆಕ್ಟಾಗಿ ಹೇಳಿದರೆ ಸ್ಕೋರ್ 5 ಕೊಡಬೇಕು. ಇನ್ನು ಮಾತಾಡ್ತಾ ಇದ್ದಾನೆ ಆದರೆ ಅವನಿಗೆ ಏನು ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ, ಕನ್ಫ್ಯೂಸ್ ಸ್ಟೇಟ್, ಗೊಂದಲ ಸ್ಥಿತಿಯಲ್ಲಿ ಇದ್ದಾನೆ ಅಂತಂದರೆ ಸ್ಕೋರ್ 4 ಕೊಡಬೇಕು. ಅರ್ಥವಿಲ್ಲದ ಪದಗಳನ್ನ ಹೇಳ್ತಾ ಇದ್ದರೆ, ಇನ್ನು ಅಪ್ರಾಪ್ರಿಯೇಟ್ ವರ್ಡ್ಸನ್ನು ಹೇಳ್ತಾ ಇದ್ದರೆ ಸ್ಕೋರ್ 3 ಕೊಡಬೇಕು.
ಅಥವಾ ಬರೀ ಸೌಂಡ್ಸ್ ಮಾಡ್ತಾ ಇದ್ದರೆ, ಅಳೋದು, ಕೂಗೋದು ಅಥವಾ ಇನ್ಅಪ್ರೋಪ್ರಿಯೇಟ್ ಇನ್ಕಾಂಪ್ರಿಹೆನ್ಸಿಬಲ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದರೆ ಸ್ಕೋರ್ 2 ಕೊಡಬೇಕು. ಯಾವುದೇ ರೆಸ್ಪಾನ್ಸ್ ಇಲ್ಲದೆ ಇದ್ದರೆ 1 ಕೊಡಬೇಕು. ವರ್ಬಲ್ ರೆಸ್ಪಾನ್ಸ್ಗೆ ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು ನಾನು ಈಗಾಗಲೇ ಹೇಳಿದಂತೆ 5. ಐ ಓಪನಿಂಗಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 4. ಇನ್ನು ಮೋಟಾರ್ ರೆಸ್ಪಾನ್ಸಲ್ಲಿ ನಾನು ಹೇಳ್ತೀನಿ ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 6. ಇನ್ನು 3ನೇ ಕಾಂಪೋನೆಂಟು ಮೋಟಾರ್ ರೆಸ್ಪಾನ್ಸ್, ಅದನ್ನು ನೋಡೋಣ. ಇನ್ನು 3ನೇ ಕಾಂಪೋನೆಂಟ್ ಬಂದ್ಬಿಟ್ಟು ಮೋಟಾರ್ ರೆಸ್ಪಾನ್ಸ್ ಅಂದರೆ ಕೈ ಕಾಲುಗಳನ್ನು ಯಾವ ರೀತಿ ಚಲನೆ ಮಾಡ್ತಾ ಇದ್ದಾನೆ. ಇದು ಮೋಟಾರ್ ರೆಸ್ಪಾನ್ಸ್ ಅಂದರೆ ಅವನು ರೋಗಿಯ ಚಲನೆ ಪ್ರತಿಕ್ರಿಯೆ ಯಾವ ರೀತಿ ಮೂಮೆಂಟ್ಸನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಫಸ್ಟಿಗೆ ಬಂದ್ಬಿಟ್ಟು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಅವನು ಕರೆಕ್ಟಾಗಿ ಅವನು ಫಾಲೋ ಮಾಡ್ತಾ ಇದ್ದರೆ, ನೀನು ಕೈ ಮೇಲೆ ಎತ್ತು ಅಂದಾಗ ಅವನು ಕೈ ಮೇಲೆ ಎತ್ತಿದರೆ, ನಿಮ್ಮ ಕಮಾಂಡ್ಸ್ಗಳನ್ನ ಒಬೇ ಮಾಡಿದರೆ ಸ್ಕೋರ್ 6 ಕೊಡಬೇಕು. ನಿಮ್ಮ ಕಮಾಂಡ್ಸ್ಗಳನ್ನ ಫಾಲೋ ಮಾಡಿದರೆ ಅಥವಾ ಮಾಡ್ತಾ ಇದ್ದಾನೆ ಅಂತಂದರೆ ಸ್ಕೋರ್ಸ್ 6 ಕೊಡಬೇಕು. ಲೋಕಲೈಸಸ್ ಪೇನ್, ನೋವು ಎಲ್ಲಿದೆ ಅಂತ ಕೇಳಿದರೆ ಕರೆಕ್ಟಾಗಿ ಆ ಜಾಗಕ್ಕೆ ಕೈ ತರ್ತಾ ಇದ್ದಾನೆ ಅಂತಂದರೆ ಸ್ಕೋರ್ 5 ಕೊಡಬೇಕು. ಫಾರ್ ಎಕ್ಸಾಂಪಲ್, ತಲೆಗೆ ಪೆಟ್ಟು ಬಿದ್ದಿದ್ರೆ ಪೆಟ್ಟು ಎಲ್ಲಿ ಬಿದ್ದಿದೆ ಅಂತ ಕೇಳಿದಾಗ ಕರೆಕ್ಟಾಗಿ ಕೈಯನ್ನು ತಲೆಗೆ ಒಯ್ದರೆ ಸ್ಕೋರ್ 5 ಕೊಡಬೇಕು. ಇನ್ನು ನೋವಿದ್ದಲ್ಲಿ ಟಚ್ ಮಾಡಿದಾಗ, ಮುಟ್ಟಿದಾಗ ಆ ನೋವಿಗೆ ಕೈ ಹಿಂದೆ ತಗೊಳ್ತಾ ಇದ್ದರೆ ಸ್ಕೋರು 4 ಕೊಡಬೇಕು. ಪೇನಿಗೆ ಲಿಮ್ಸ್ಗಳನ್ನ ವಿತ್ಡ್ರಾ ಮಾಡಿದರೆ ಸ್ಕೋರ್ 4 ಕೊಡಬೇಕು. ಇನ್ನು ಎಬ್ನಾರ್ಮಲ್ ಫ್ಲೆಕ್ಷನ್, ಯಾವುದಾದ್ರೂ ರೀತಿ ಕೈಗಳನ್ನು ಕಾಲುಗಳನ್ನು ಮಡಿಸ್ತಾ ಇದ್ದರೆ ಸ್ಕೋರ್ 3 ಕೊಡಬೇಕು. ಮತ್ತು ಎಬ್ನಾರ್ಮಲ್ ಆಗಿ ಕೈ ಮತ್ತು ಕಾಲುಗಳನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದರೆ ಸ್ಕೋರ್ 2 ಕೊಡಬೇಕು. ಮತ್ತು ನಮ್ಮ ಸ್ಟಿಮ್ಯುಲೈಗೆ ಯಾವುದೇ ಮೂಮೆಂಟ್ಸ್ ಮಾಡ್ತಾ ಇಲ್ಲ ಅಂತಂದರೆ ಸ್ಕೋರ್ 1 ಕೊಡಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 6. ಮೋಟಾರ್ ರೆಸ್ಪಾನ್ಸ್ ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 6. ಇಲ್ಲಿ ಸಹಿತ ರೆಸ್ಪಾನ್ಸ್ ಇಲ್ಲ ಅಂದರೆ 1 ಮಾರ್ಕ್ಸನ್ನು ಕೊಡಬೇಕು, 0 ಎಲ್ಲೂ ಇಲ್ಲ. ಹೀಗಾಗಿ ಟೋಟಲ್ GCS ಸ್ಕೋರ್ ಬಂದ್ಬಿಟ್ಟು ಎಷ್ಟಾಯಿತು? EVM ಎಷ್ಟಾಯಿತು? ಟೋಟಲ್ ಸ್ಕೋರ್ ಬಂದ್ಬಿಟ್ಟು ಇದು ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 4, ವಿದು ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 5, ಎಮ್ಮದು ಅಂದರೆ ಮೋಟಾರ್ ರೆಸ್ಪಾನ್ಸ್ ಟೋಟಲ್ ಸ್ಕೋರ್ ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 6. ಎಷ್ಟಾಯ್ತದು? ಟೋಟಲ್ ಬಂದ್ಬಿಟ್ಟು 15. ಅಂದರೆ ಗ್ಲಾಸ್ಗೋ ಸ್ಕೋಮಾ ಸ್ಕೇಲ್ದು ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 15. ಇನ್ನು ಮಿನಿಮಮ್ ಸ್ಕೋರ್ ಎಷ್ಟು? ನಾನು ಹೇಳಿದೆ ಯಾವುದೇ ಕಾಂಪೋನೆಂಟಲ್ಲೂ 0 ವ್ಯಾಲ್ಯೂ ಇಲ್ಲ, ಯಾವುದೇ ರೆಸ್ಪಾನ್ಸ್ ಇಲ್ಲ ಅಂತಂದ್ರೂ ನಾವು 1 ಮಾರ್ಕ್ಸ್ ಕೊಟ್ಟಿದ್ದೀವಿ. ಹೀಗಾಗಿ 3 ಕಾಂಪೋನೆಂಟ್ಸಲ್ಲೂ ಯಾವುದೇ ರೆಸ್ಪಾನ್ಸ್ ಇಲ್ಲ ಅಂದರೂ 1 + 1 ಟೋಟಲ್ 3. ಅಂದರೆ GCS ಅಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 3, ಮ್ಯಾಕ್ಸಿಮಮ್ ಸ್ಕೋರ್ ಬಂದ್ಬಿಟ್ಟು 15. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಇಂಟರ್ಪ್ರಿಟೇಷನ್ ಯಾವ ರೀತಿ ಮಾಡೋದು? ಇಂಟರ್ಪ್ರಿಟೇಷನ್ ಅಂತಂದರೆ ಗ್ಲಾಸ್ಗೋ ಸ್ಕೋಮಾ ಸ್ಕೇಲ್ 13ರಿಂದ 15 ಇದ್ದಾಗ ಏನು, 9ರಿಂದ 12 ಇದ್ದಾಗ ಏನು, ಅಥವಾ ಲೆಸ್ ದ್ಯಾನ್ 8 ಇದ್ದಾಗ ಏನು ಅಂತ ನೋಡೋಣ. ನೋಡಿ, ಗ್ಲಾಸ್ಗೋ ಸ್ಕೋಮಾ ಸ್ಕೇಲ್ 13ರಿಂದ 15 ಇದ್ದರೆ ಮೈಲ್ಡ್ ಬ್ರೈನ್ ಇಂಜುರಿ ಆಗಿದೆ ಅಂತ ಅರ್ಥ, ಸ್ವಲ್ಪ ಮಟ್ಟಿಗೆ ಬ್ರೈನಲ್ಲಿ ಇಂಜುರಿ ಆಗಿದೆ ಅಂತ ಅರ್ಥ. ಇನ್ನು ಗ್ಲಾಸ್ಗೋ ಸ್ಕೋಮಾ ಸ್ಕೇಲ್ 9ರಿಂದ 12 ಇದ್ದರೆ ಮಾಡ್ರೇಟ್ ಆಗಿ ಬ್ರೈನ್ ಇಂಜುರಿ ಆಗಿದೆ ಅಂತ ಅರ್ಥ. ಇನ್ನು ಗ್ಲಾಸ್ಗೋ ಸ್ಕೋಮಾ ಸ್ಕೇಲ್ ಲೆಸ್ ದ್ಯಾನ್ 8, 8 ಅಥವಾ 8ಕ್ಕಿಂತ ಕಡಿಮೆ, ಲೆಸ್ ಆರ್ ಈಕ್ವಲ್ ಟು 8, 8 ಅಥವಾ 8ಕ್ಕಿಂತ ಕಡಿಮೆ ಇದ್ದರೆ GCS, ಆವಾಗ ನಾವು ಸಿವಿಯರ್ ಬ್ರೈನ್ ಇಂಜುರಿ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೋದು. ಇಲ್ಲಾಂದರೆ ಆ ವ್ಯಕ್ತಿ ಕೋಮಾದಲ್ಲಿದ್ದಾನೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ, ಏನಪ್ಪ ಅಂದರೆ GCS
ಗ್ಲಾಸ್ಗೋ ಕೋಮಾ ಸ್ಕೇಲ್ ಏನಾದರೂ ಲೆಸ್ ದ್ಯಾನ್ 8 ಆರ್ ಈಕ್ವಲ್ ಟು 8 ಇದ್ದರೆ ಅಂಥ ಪೇಷಂಟಿಗೆ ನಾವು ಇಂಟೂಬೇಷನ್ ಮಾಡಬೇಕಾಗತ್ತೆ. ಅವರಿಗೆ ಇಂಟೂಬೇಷನ್ ಏರ್ವೇ ಪ್ರೊಟೆಕ್ಷನ್ ಬೇಕಾಗತ್ತೆ. ಇಂಟೂಬೇಷನ್ ಅಂದರೆ ಎಂಡೋಟ್ರೈಕಲ್ ಟ್ಯೂಬನ್ನು ಹಾಕಿಬಿಟ್ಟು ಆಕ್ಸಿಜನ್ ಡೆಲಿವರಿಯನ್ನು ಮಾಡಬೇಕಾಗತ್ತೆ. ಇದಿಷ್ಟು ಬ್ರೀಫ್ ಆಗಿ ಗ್ಲಾಸ್ಗೋ ಕೋಮಾ ಸ್ಕೇಲ್ ಬಗ್ಗೆ. ನೆಕ್ಸ್ಟ್ ನಾವು ಒಂದು ಪ್ರಾಕ್ಟಿಕಲ್ ಸಿನಾರಿಯನ್ನು ನೋಡೋಣ. ಒಂದು ಪೇಷಂಟ್ ಇದೆ. ಆ ಪೇಷಂಟು ನಾವೊಂದೇನೋ ಪ್ರಶ್ನೆ ಕೇಳಿದ ತಕ್ಷಣ ಕಣ್ಣನ್ನು ಸ್ವಯಂ ಪ್ರೇರಿತವಾಗಿ ಕಣ್ಣು ತೆಗಿತಾ ಇದ್ದಾರೆ ಆ ವ್ಯಕ್ತಿ. ಮತ್ತು ನೀವು ಎಲ್ಲಿದ್ದೀರಿ ಅಂತ ಕೇಳಿದಾಗ ಹಾಸ್ಪಿಟ್ಲ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ದಿನಾಂಕ ಎಷ್ಟು ಅಂದರೆ ಕರೆಕ್ಟಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಇನ್ನು ಕೈ ಮೇಲ್ಗಡೆ ಎತ್ತಿ ಅಂದರೆ ಎತ್ತಾ ಇದ್ದಾರೆ. ಇದು ಒಂದು ಪ್ರಶ್ನೆ. ಇದಕ್ಕೆ ನಾವು GCS ಸ್ಕೋರನ್ನು ಅಥವಾ GCSನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಕಣ್ಣನ್ನು ಸ್ವಯಂಚಾಲಿತವಾಗಿ ತಮ್ಮಷ್ಟಕ್ಕೆ ತಾವೇ ಕಣ್ಣು ತೆರಿತಾ ಇದ್ದಾರೆ ನಮ್ಮ ರೆಸ್ಪಾನ್ಸಿಗೆ ಅಂದರೆ E4 ಹೌದಾ. ಇನ್ನು ನೀವು ಎಲ್ಲಿದ್ದೀರಿ ಅಂದರೆ ಹಾಸ್ಪಿಟ್ಲ್ ಅಂತ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ಡೇಟ್ ಎಷ್ಟು, ದಿನಾಂಕ ಎಷ್ಟು ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಅಂದರೆ ಕನ್ಫ್ಯೂಸ್ ಸ್ಟೇಟಲ್ಲಿದೆ ಆ ವ್ಯಕ್ತಿ. ಇನ್ ದ ಸೆನ್ಸ್ ಅಂದರೆ ವರ್ಬಲ್ ರೆಸ್ಪಾನ್ಸ್ ಬಂದ್ಬಿಟ್ಟು 4. ಇನ್ನು ಕೈ ಎತ್ತಿ ಅಂದರೆ ಕೈ ಎತ್ತುತ್ತಾ ಇದ್ದಾರೆ, ಅಂದರೆ ಕಮಾಂಡ್ಸನ್ನು ಒಬೇ ಮಾಡ್ತಾ ಇದ್ದಾರೆ, ಅಂದರೆ ಮೋಟಾರ್ ರೆಸ್ಪಾನ್ಸ್ ಬಂದ್ಬಿಟ್ಟು 6. ಹೀಗಾಗಿ GCS ಎಷ್ಟಾಯಿತು ನಮ್ಮದು 4 + 4 + 6 ಟೋಟಲ್ ಆಯಿತು 14. ಏನಿದ್ರ ಅರ್ಥ? ನಾನೇನು ಹೇಳಿದೆ, GCS 14 ಇದ್ದರೆ ಮೈಲ್ಡ್ ಹೆಡ್ ಇಂಜುರಿ ಆಗಿದೆ ಅಂತ ಅರ್ಥ. ಮೈಲ್ಡ್ ಹೆಡ್ ಇಂಜುರಿ ಆಗಿದೆ ಅಂತ ಅರ್ಥ, ಅಂದರೆ ಸ್ವಲ್ಪ ಮಟ್ಟಿಗೆ ಬ್ರೈನ್ ಇಂಜುರಿ ಆಗಿದೆ ಅಂತ ಅರ್ಥ. ನೋಡಿ, ಇಲ್ಲಿ ನಾನು 2 ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಈ 2 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಏನು, GCS ಸ್ಕೋರ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಬಂದ್ಬಿಟ್ಟು ಗ್ಲಾಸ್ಗೋ ಕೋಮಾ ಸ್ಕೇಲ್ ಬಗ್ಗೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ನಲ್ಲಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಿಮ್ಮ ಉತ್ತರ ಏನು, ನೀವು ಕೊಡ್ತಕ್ಕಂಥ GCS ಸ್ಕೋರ್ ಎಷ್ಟು ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಟಾಪಿಕ್ ಬೇಕು ಅಂತ ಕಮೆಂಟ್ ಮಾಡಿ. ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.